ಬಿಡದಿ ಟೌನ್ಶಿಪ್ ವಿಚಾರ ರಾಜ್ಯದಲ್ಲಿ ಎಷ್ಟು ಚರ್ಚೆ ಆಗ್ತಾ ಇದೆ ಅಂತ ನಿಮಗೂ ಕೂಡ ಗೊತ್ತೇ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರೈತರ ಹೋರಾಟಕ್ಕೆ ಮಣಿಯೋದೇ ಇಲ್ವಾ ಸರ್ಕಾರ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ನೋಡಿ, ರೈತರ ಹೋರಾಟಕ್ಕೆ ಮಣಿಯಲ್ವಾ ಸರ್ಕಾರ ಅನ್ನುವಂಥ ಪ್ರಶ್ನೆ. ಇಂದು ಮತ್ತೆ 5,000 ಎಕರೆ ಭೂ ಸ್ವಾಧೀನ ಅಧಿಸೂಚನೆನಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಬಿಡದಿಯ 9 ಹಳ್ಳಿಯಲ್ಲಿ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಟೌನ್ಶಿಪ್ಗಾಗಿ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಏನಿದೆ ಟೌನ್ಶಿಪ್ಪು ಬಿಡದಿಗೆ ಸಂಬಂಧಪಟ್ಟ ಹಾಗೆ ಭಾರಿ ಚರ್ಚೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಸರ್ಕಾರ 5,000 ಎಕರೆಗೆ ಭೂ ಸ್ವಾಧೀನಕ್ಕೆ ಸೂಚನೆಯನ್ನು ಕೊಡ್ತಾ ಇದೆ ಅಂತ ಹೇಳಿ. ಸೊ JDS ರೈತರ ವಿರೋಧಕ್ಕೆ ಮಣಿತಾ ಇಲ್ಲ CM DK ಶಿವಕುಮಾರ್ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಾಹ್ನ 1:30ಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ CM DK ಶಿ. ಬಿಡದಿ ಹೋರಾಟ ವಿಚಾರದ ಬಗ್ಗೆ DK ಶಿ ಮಾತಾಡೋ ಸಾಧ್ಯತೆಗಳಿದ್ದಾವೆ. ನೋಡಿ ವೀಕ್ಷಕರೇ, 1 ವರ್ಷದಿಂದ 1.5 ವರ್ಷ ಆಗ್ತಾ ಬಂತು. 488 ದಿವಸ ಅಂತೆ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲಿ. ಸೊ ಆದರೂ ಕೂಡ ಸರ್ಕಾರ ಕ್ಯಾರೆ ಅಂತಿಲ್ಲ. ನೀವು ಒಪ್ಕೊಂಡಿದ್ದೀರಿ, ನಿಮ್ಮ ಭೂಮಿಯನ್ನು ನಾವು ತೆಗೆದುಕೊಳ್ತೀವಿ ಅಂತೇಳಿ ಸರ್ಕಾರ ಹೇಳುತ್ತೆ. DK ಶಿವಕುಮಾರ್ ಅವರು ನೇರವಾಗಿ ಹೋಗಿ ರೈತರೊಂದಿಗೆ ಮಾತನಾಡಿಲ್ಲ, ಮನವೊಲಿಸುವ ಕೆಲಸ ಮಾಡಿಲ್ಲ ಅಂಥೇಳಿ ರೈತರು ಹೇಳ್ತಾರೆ. ಸೊ ನಿನ್ನೆ ಮೊನ್ನೆ ಏನೇನಾಯ್ತಂತ ನಿಮಗೆಲ್ಲರಿಗೂ ಗೊತ್ತು. ಏನು ಭೂಮಿಯನ್ನು ಸರ್ವೆ ಮಾಡೋಕ್ಕೆ ಹೋಗಿರ್ತಕ್ಕಂಥ ಅಧಿಕಾರಿಗಳಿಗೆ ಹೊಡೆಯುವಂಥ ಪ್ರಯತ್ನವಾಯಿತು. ಆದರೂ ಕೂಡ ನೋಡಿ, ಮತ್ತೆ 5,000 ಎಕರೆ ಭೂ ಸ್ವಾಧೀನ ಏನಿದೆಯಲ್ಲ ಅದನ್ನು ಪಡಿಸ್ಕೊಳ್ಳೋದಕ್ಕೆ ಅಧಿಸೂಚನೆಯನ್ನು ಹೊಡಿಸ್ತಾರ ಅನ್ನತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಾಹ್ನ 1:30ಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ DK ಶಿ ಅವರು. ಸೊ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಡದಿ ಹೋರಾಟದ ವಿಚಾರದ ಬಗ್ಗೆ ಕೂಡ ಮಾತನಾಡೋ ಸಾಧ್ಯತೆಗಳಿದ್ದಾವೆ. ನೋಡಬೇಕೇನೇನಾಗುತ್ತೆ, ಏನು ಮಾತಾಡ್ತಾರೆ, ರೈತರ ಪರವಾಗಿ ಹೇಳ್ತಾರಾ ಅಥವಾ ಇಲ್ಲ ಇದನ್ನು ಬಿಡೋದಕ್ಕಾಗೋದಿಲ್ಲ, ಮುಂದುವರಿಸಲೇಬೇಕು, ಕಾನೂನು ಪ್ರಕಾರ ಮಾಡಲೇಬೇಕು, ಇವೆಲ್ಲವನ್ನು ಹೇಳಿಕೊಂಡು ಮತ್ತೆ ರೈತರ ವಿರೋಧಕ್ಕೆ ಕಾರಣ ಆಗ್ತಾರಾ? ನೋಡ್ಬೇಕು, ಗೊತ್ತಾಗುತ್ತೆ.